ಈ ರೀತಿ ಉಪ್ಪಿನ ವಿಷಬಾಧೆಯಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಅಂಗಗಳಲ್ಲಿ ಒಂದು ನೀರಿನ ಸ್ರಾವ ತುಂಬಿಕೊಳ್ಳುತ್ತದೆ ಮತ್ತು ಈ ಪೆರಿಕಾರ್ಡಿಯಂ ಮತ್ತು ಪೆರಿಟೋನಿಯಲ್ ಕ್ಯಾವಿಟಿ ಒಳಗೆ ನೀರು ಜಾಸ್ತಿ ತುಂಬಿಕೊಳ್ಳುತ್ತದೆ ಮತ್ತು ಮೆದುಳಿನ ತೊಂದರೆಯಿಂದ ಈ ಕೋಳಿಗಳು ಸಾಯ್ತವೆ. ಮೆದುಳಿಗೆ ಏನಾಗುತ್ತೆ, ಜಾಸ್ತಿ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತ ಹೇಳ್ತೀವಿ, ಅದರಿಂದ ಅವು ಜಾಸ್ತಿ ಬಾಧೆಗೊಳಗಾಗಲು ಸಾಯುವ ಒಂದು ತೊಂದರೆ ಇದೆ. ಮತ್ತು ಈ ಅನೇಕ ರೀತಿಯ ಔಷಧಿಗಳ ವಿಷಯವಾದ ಬಹಳ ಸಾಮಾನ್ಯ. ಯಾಕೆಂದರೆ ಈ ರೈತರು ಸ್ವತಃ ಚಿಕಿತ್ಸೆ ಮಾಡುವ ಒಂದು ಅಭ್ಯಾಸವನ್ನು ಹೊಂದಿದ್ದಾರೆ. ಈಗ ಡಾಕ್ಟರ್ ಹತ್ರ ಬರಲ್ಲ, ಯಾರ ಹತ್ರ ಬರಲ್ಲ, ಅವರೇ ಮೆಡಿಕಲ್ ಶಾಪಿಗೆ ಹೋಗ್ತಾರೆ, ಯಾವ್ಯಾವ ಔಷಧಿ ಹಾಕ್ಕೊಡ್ತಾರೆ ಅಂತ ಕೇಳ್ತಾರೆ. ಅದರಲ್ಲೂ ಈ ಎಂಡ್ರೋಫ್ಲಾಕ್ಸಿಸಿನ್, ಟೆಟ್ರಾಸೈಕ್ಲಿನ್ ಇದು ಓವರ್ ದಿ ಕೌಂಟರ್ ಟ್ರೀಟ್ಮೆಂಟ್. ಯಾವುದೇ ಒಂದು ರೈತರು ಬಂದು ಕೂಡಲೇ ಫಸ್ಟ್ ಕೊಡ್ತಾ ಇರೋದೇ ಎಂಡ್ರೋಫ್ಲಾಕ್ಸಿಸಿನ್ ಮತ್ತು ಟೆಟ್ರಾಸೈಕ್ಲಿನ್. ಈ ಥರ ಅನೇಕ ಔಷಧಿಗಳನ್ನು ರೈತರೇ ಔಷಧ ಅಂಗಡಿಗಳಿಂದ ಖರೀದಿ ಮಾಡ್ತಾರೆ. ಮತ್ತು ರೈತರಿಗೆ ಒಂದು ಅಭ್ಯಾಸ ಏನಿದೆ, ಈ ಟಾನಿಕ್ಗಳನ್ನು ಹಾಕಿದರೆ ಚೆನ್ನಾಗಾಗ್ತವೆ ಅಂತ ಹೇಳೋದು ಶುದ್ಧ ತಪ್ಪದು. ಈ ನಮ್ಮ ರೈತರಿಗೆ ಮತ್ತು ನಮ್ಮ ದನಕ್ಕೆ ಟಾನಿಕ್ ಕೊಡಿ ಅಂತ ಕೇಳ್ತಾರೆ. ಆದರೆ ಉಪ್ಪಿನಕಾಯಿ ಯಾವಾಗಲೂ ಯಾವುದೇ ಕಾಲಕ್ಕೂ ಆಹಾರವಾಗೋದು ಸಾಧ್ಯವೇ ಇಲ್ಲ. ಉಪ್ಪಿನಕಾಯಿನೇ ಜಾಸ್ತಿ ಅನ್ನವನ್ನು ಸೇರಿಸಲಿಕ್ಕೆ, ಜಾಸ್ತಿ ಆಹಾರವನ್ನು ಸೇರಿಸಲಿಕ್ಕೆ ಉಪ್ಪಿನಕಾಯಿ ಹಾಕಬೇಕು. ಈ ರೈತರು ಆಹಾರನೇ ಕೊಡಲ್ಲ ಜಾನುವಾರಿಗೆ, ಅಥವಾ ಕೋಳಿ ಪೋಲ್ಟ್ರಿ ಇಂಡಸ್ಟ್ರಿ ಗೊತ್ತಿದೆ, ಸ್ವಲ್ಪ ಎಜುಕೇಷನ್ ಇದೆ. ಆದರೆ ಜಾನುವಾರುಗಳಿಗೆ ತಕ್ಕಷ್ಟು ಅವಶ್ಯಕತೆ ಇರುವ ಆಹಾರವನ್ನು ಕೊಡಲ್ಲ. ಇದರಿಂದ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಔಷಧಿಗಳಿಂದ ಹಾಕ್ತಾರೆ. ಆಗ ಟೆಟ್ರಾಸೈಕ್ಲಿನ್ ಜಾಸ್ತಿ ಆದಾಗ ಮೂತ್ರಕೋಶದಲ್ಲಿ ಮತ್ತು ಇತರ ಅಂಗಗಳಲ್ಲಿ ಕಲ್ಲುಗಳಾಗ್ತವೆ. ಈಗ ಎಂಡ್ರೋಫ್ಲಾಕ್ಸಿಸಿನ್ ಹಾಕ್ತಾ ಇದ್ದರೆ ಏನು ಸಮಸ್ಯೆ ಆಗ್ತಾ ಇದೆ ಅಂದರೆ ರೆಸಿಡ್ಯೂಸ್ ಈ ಕೋಶದಲ್ಲಿ ಜಾಸ್ತಿ ನಮ್ಮ ಆಂಟಿಬಯೋಟಿಕ್ ರೆಸಿಡ್ಯೂಸ್ ಆಗೋದೇ ಪೋಲ್ಟ್ರಿ ಇಂಡಸ್ಟ್ರಿಯಿಂದ. ಆಂಟಿಬಯೋಟಿಕ್ ರೆಸಿಡ್ಯೂ ಆಗೋದು ಜಾಸ್ತಿ ಪೋಲ್ಟ್ರಿ ಇಂಡಸ್ಟ್ರಿಯಿಂದ. ಆದರೆ ಕ್ಯಾಟಲ್ ಇಂಡಸ್ಟ್ರಿಯಿಂದ ಅಷ್ಟೆಲ್ಲ ಆಗಲ್ಲ ಅದು. ಮತ್ತು ಹಾಲಿನಲ್ಲಿ ತುಂಬ ಆಂಟಿಬಯೋಟಿಕ್ಸ್ ಇರುತ್ತದೆ ಹೇಳೋದು ಶುದ್ಧ ತಪ್ಪು ಕಲ್ಪನೆ. ಯಾಕೆ ಉದಾಹರಣೆಗೆ ನಾವು ಎಷ್ಟು ಜಾನುವಾರುಗಳನ್ನ ಚಿಕಿತ್ಸೆ ಮಾಡ್ತೀವಿ ಹೇಳಿ. ಒಂದು ದಿವಸಕ್ಕೆ ಒಂದು ಹಳ್ಳಿಯಲ್ಲಿ ಸುಮಾರು 1,000 ಜಾನುವಾರು ಇದ್ದರೆ 1ಕ್ಕೆ ಅಥವಾ 2ಕ್ಕೆ ಕೆಚ್ಚಲು ಬರ್ಬೋದು, ಅಥವಾ 1ಕ್ಕೆ ಅಥವಾ 2ಕ್ಕೆ ಒಂದು 3ಕ್ಕೆ ಬಂದಂತೆ ಇರ್ತದೆ. ರೈತರು ಏನು ಮಾಡ್ತಾರೆ, ಏನೋ ಟ್ಯೂಬ್ ಏರಿಸ್ತಾರೆ, ಅದೇ ಹಾಲನ್ನು ಕರೆದು ಬಿಟ್ಟು ಡೈರಿಗೆ ಹಾಕ್ತಾರೆ. ಡೈರಿಗೆ ಹಾಕಿದಾಗ ಸುಮಾರು 1,000 ಜಾನುವಾರು ಇದ್ದರೆ ಒಂದು 5ರಿಂದ 5 ಲೀಟ್ರ್ ಕೊಡ್ತದೆ ಅಂತಂದ್ರದ್ದು 5,000 ಲೀಟ್ರ್ ಆಯಿತು. ಈಗ 1 ಲೀಟ್ರಲ್ಲಿರುವಂತಹ 10 ಲೀಟ್ರಲ್ಲಿರುವಂಥದ್ದು 5,000 ಡೈಲ್ಯೂಷನ್ ಆಗುತ್ತೆ. ಪುನಃ ಮಿಲ್ಕ್ ಚಿಲ್ಲಿಂಗ್ ಸೆಂಟ್ರಿಗೆ ಹೋದಾಗ ಅದು 40,000 ಲೀಟ್ರಲ್ಲಿ ಡೈಲ್ಯೂಷನ್ ಆಗುತ್ತೆ. ಅದರಿಂದ ಅದೇನಾಗುತ್ತೆ ಅಂತಂದರೆ ಈ ಬಲ್ಕ್ ಚಿಲ್ಲಿಂಗ್ ಸೆಂಟ್ರಿಗೆ ಹೋದಾಗ ಅದು ಬಿಲೋ ಅಕ್ಸೆಪ್ಟೆಡ್ ಡೈಲಿ ಇಂಟೇಕ್. ಪ್ರತಿ ಆಂಟಿಬಯೋಟಿಕ್ ಇರ್ಬೋದು, ಪ್ರತಿ ವಿಷಕ್ಕೂ ಇರ್ಬೋದು, ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಮಾನದಂಡವನ್ನು ನಿಗದಿ ಮಾಡಿದೆ. ಅಕ್ಸೆಪ್ಟೇಬಲ್ ಡೈಲಿ ಇಂಟೇಕ್ ಅಂತಂದರೆ ಯಾವುದೇ ವಿಷವನ್ನು ಅಥವಾ ರಾಸಾಯನಿಕವನ್ನು ನಾವು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ ಆಗಲಿ ಎದುರಲ್ಲಾಗದೆ. ಆದರೆ ಪ್ರತಿಯೊಂದಕ್ಕೂ ಸಹಿತ ಅಕ್ಸೆಪ್ಟೇಬಲ್, ಇಷ್ಟು ತಿಂದರೆ ತೊಂದರೆ ಇಲ್ಲ ಹೇಳೋದನ್ನು ಮಾಡಿದೆ. ಅದಕ್ಕಾಗಿ ಅದೆಲ್ಲ ಬಿಲೋ ಅಕ್ಸೆಪ್ಟೆಡ್ ಲೆವೆಲಲ್ಲಿ ಇರುತ್ತವೆ ನಮ್ಮ ಪಶುಗಳಲ್ಲಿ. ಆದರೆ ಒಂದಷ್ಟು ಸಂಸ್ಥೆಗಳೇನು ಮಾಡಿದೆ, ಅಪಪ್ರಚಾರ ಮಾಡಿದೆ. ನಮ್ಮ ಕ್ಯಾಟಲ್ ಇಂಡಸ್ಟ್ರಿಯಿಂದ ಹಾಲಿನಲ್ಲಿ ವಿಷ ಬರುತ್ತೆ ಅಂತೇಳಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಇನ್ನು ಕೆಲವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ನಾನು ವಿಶೇಷ ಔಷಧಶಾಸ್ತ್ರಜ್ಞ ಹೇಳಬೇಕು, ಆಕ್ಸಿಟೋಸಿನನ್ನು ರೈತರು ಜಾಸ್ತಿ ಉಪಯೋಗಿಸಿಬಿಟ್ಟು ಅದರಿಂದ ಹಾಲಲ್ಲೆಲ್ಲ ಬಂದುಬಿಟ್ಟು ಅದೆಲ್ಲ ಏನಾಗುತ್ತೆ ಪ್ರೀ ಮ್ಯಾಚ್ಯೂರ್ ಆಗಲಿಕ್ಕೆ ಇದು ಮಾಡುತ್ತದೆ ಮನುಷ್ಯರಿಗೆ. ಶುದ್ಧ ತಪ್ಪು ಕಲ್ಪನೆ. ಆಕ್ಸಿಟೋಸಿನ್ ಎಂಬ ಒಂದು ಹಾರ್ಮೋನ್ ನ್ಯಾನೋಪೆಪ್ಟೈಡ್, ಅಂದರೆ 10 ಅಮೈನೋ ಆಮ್ಲಗಳನ್ನು ಹೊಂದಿದಂತಹ ಒಂದು ಹಾರ್ಮೋನು. ಅದನ್ನು ನಾವು ಕೊಡೋದು ಕೇವಲ 5 ಯೂನಿಟ್ಗಳು ಮಾತ್ರ, 5 ಯೂನಿಟ್ಸ್. ಮತ್ತು ಅದರ ಹಾಫ್ ಲೈಫ್ ಅಥವಾ ಅರ್ಧ ಕೆಲಸ ಮಾಡುವಂತಹ ಅವಧಿ ಏನಿದೆ ಕೇವಲ 7 ನಿಮಿಷ. 7 ನಿಮಿಷದಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಮತ್ತು ಇದು ಕೊಟ್ಟಂಥ 7 ನಿಮಿಷದಲ್ಲಿ ಲಿವರಿಗೆ ಹೋಗ್ಬಿಟ್ಟು ಸಣ್ಣ ಚಿಕ್ಕ ಅಮೈನೋ ಆಮ್ಲಗಳಾಗಿ ಬ್ರೇಕ್ ಡೌನ್ ಆಗುತ್ತೆ ಮತ್ತು ಮೂತ್ರದಲ್ಲಿ ವಿಸರ್ಜನೆ ಮಾಡಲಿಕ್ಕಾಗುತ್ತೆ. ಯಾವುದೇ ಕಾರಣಕ್ಕೂ ಇದು ಹಾಲಲ್ಲಿ ಬರೋದೇ ಇಲ್ಲ. ಆದರೆ ಸಹಿತ ಪ್ರಚಾರ ಏನಿದೆ, ಆಕ್ಸಿಟೋಸಿನ್ ಕೊಟ್ಬಿಟ್ಟು ಹಾಲಲ್ಲಿ ಹಾಲು ಕರೀತಾರೆ. ಇದರಿಂದ ಮನುಷ್ಯನಿಗೆ ತೊಂದರೆ ಆಗುತ್ತೆ. ಉದಾಹರಣೆಗೆ ಈಗ ಒಂದು ಆಕ್ಸಿಟೋಸಿನ್ ಕೊಟ್ಟಾಗ 10 ಲೀಟ್ರ್ ಹಾಲು ಕರೀತದೆ ಅಂತ ಹೇಳೋಣ. ಒಂದು ಆಕಳು ಕರೀತದೆ ಅಂದರೆ ಒಬ್ಬ ಮನುಷ್ಯ ಕುಡಿಯೋದೆಷ್ಟು, 1 ಗ್ಲಾಸ್ 100 ml. 100 ml ಬರುವ ಸಾಧ್ಯತೆ ಇದೆಯೇ? ಖಂಡಿತ ಇಲ್ಲ. ಯಾಕಂದರೆ ಮನುಷ್ಯರಲ್ಲಿ ಹಾಲನ್ನು ಕುದಿಸಿಯೇ ಕುಡಿತಾರೆ. 100ಕ್ಕೆ 199 ಭಾಗ ಅಮೆರಿಕಾದಂಥ ದೇಶದಲ್ಲಿ ಬಿಟ್ಟರೆ ಬಹುತೇಕ ಭಾರತದಂಥ ದೇಶದಲ್ಲಿ ಇದನ್ನು ಕುಡಿತಾರೆ. ಮತ್ತು ಇವೆಲ್ಲ ಅಮೈನೋ ಆಮ್ಲಗಳಾಗಿದ್ದಾರೆ ಅಂತ ಏನಾಗುತ್ತೆ ಅಂತಂದರೆ ಇವೆಲ್ಲ ಡಿನ್ಯಾಚುರೇಷನ್ ಆಗಿಬಿಡ್ತವೆ. ಬಂದರೆ ಸಹಿತ ಬರೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ. ಮತ್ತು ಆ ಪೀಸ್ಗಳು 10 ಅಮೈನೋ ಆಮ್ಲಗಳು ಒಂದೇ ಒಂದು ಸರಣಿಲಿದ್ದರೆ ಮಾತ್ರ ಆಕ್ಸಿಟೋಸಿನ್ ಆಗ್ತವೆ. ಇಲ್ಲ ಒಂದಷ್ಟು ಅಮೈನೋ ಆಮ್ಲಗಳು ಮಿಥಿಯೋನಿನ್ ಇರ್ಬೋದು, ಸಿಸ್ಟಿನ್ ಇರ್ಬೋದು, ಲೈಸಿನ್ ಇರ್ಬೋದು, ಐಸೋಲೂಸಿನ್, ಈ ರೀತಿ ಬೇರೆ ಬೇರೆ ಇದ್ದಾಗ ಅದು ಆಕ್ಸಿಟೋಸಿನ್ ಆಗಲ್ಲ. ಒಂದು ಸೀಕ್ವೆನ್ಸಲ್ಲಿ ಇದ್ದರೆ ಮಾತ್ರ ಅದು ಆಕ್ಸಿಟೋಸಿನ್ ಆಗುತ್ತೆ. ಅದರಿಂದ ಈ ರೀತಿ ಇದೆಲ್ಲ ಶುದ್ಧ ತಪ್ಪು ಕಲ್ಪನೆ. ಅದು ಬ್ಯಾನ್ ಮಾಡಲಿಕ್ಕೆ ಸಹಿತ ಹೊರಟ್ಬಿಟ್ಟಿದ್ರು ಆಕ್ಸಿಟೋಸಿನ್. ಆದರೆ ಈಗ ಅದು ಶೆಡ್ಯೂಲ್ಡ್ ಔಷಧಿಗಳಲ್ಲಿ ಸೇರಿಸಲ್ಪಟ್ಟಿದೆ.
ಟೆಟ್ರಾಸೈಕ್ಲಿನ್ ಹಾಕಿದಾಗ ಹಾಗೆ ಇನ್ನು ಅನೇಕ ರೀತಿಯ ಈ ಕುರಿಗಾರರಿರ್ಬೋದು ಅಥವಾ ಕೋಳಿಗಾರರಿರ್ಬೋದು ಸ್ವತಃ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಆ್ಯಂಟಿಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಬರುತ್ತೆ. ಇನ್ನು ಆ್ಯಂಟಿಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ನಾವು ಒಂದೆರಡು ನಿಮಿಷ ನಿಮಗೆ ಹೇಳಲೇಬೇಕಾಗುತ್ತೆ. ಯಾಕಂದರೆ ನೀವೆಲ್ಲ ನಮಗೆ ಬದುಕನ್ನು ಕೊಟ್ಟಿಕೊಡುವಂತಹ ಒಂದು ಉದ್ಯಮ ಅಂತಂದರೆ ಪಶುಪಾಲನೆ. ಅದರ ಬಗ್ಗೆ ತಪ್ಪು ಕಲ್ಪನೆ ಏನಾದರೂ ಆದರೆ ನಾವು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದರೆ ಅವ್ರು ನಿಜ ಅಂತ ತಪ್ಪು ಕೇಳೋದು. ಇದರಲ್ಲಿ ಆ್ಯಂಟಿಬಯೋಟಿಕ್ ರೆಸಿಡ್ಯೂಸ್ ಬಗ್ಗೆ ನಾನು ಈಗಾಗಲೇ ಹೇಳಿದೆ. ಯಾವುದೇ ಕಾರಣಕ್ಕೆ ರೆಸಿಡ್ಯೂಸ್ ಎಲ್ಲ ಬರಲ್ಲ, ಅಷ್ಟು ಡೈಲ್ಯೂಷನ್ ಆಗುತ್ತೆ. ಮತ್ತು ಕೆಲವೊಮ್ಮೆ ನಮ್ಮ ಜಠರದಲ್ಲಿ ಇರುವಂತಹ ಹೈಡ್ರೋಕ್ಲೋರಿಕ್ ಆಮ್ಲ ಏನಿದೆ ಅದು ಬಹುತೇಕ ಆ್ಯಂಟಿಬಯೋಟಿಕ್ಕನ್ನು ಸಾಯಿಸಾಕ್ಬಿಡುತ್ತೆ. ಅಂದರೆ ಇಂಟ್ರಾಮಸ್ಕ್ಯುಲರ್ ಕೊಡೋದನ್ನು ನಾವು ಹೊಟ್ಟೆ ತೆಗೆದುಕೊಂಡು ಅಬ್ಸರ್ವ್ ಆಗಲ್ಲ. ಹಾಗೆಯೇ ಈ ಹಾರ್ಮೋನ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಕೋಳಿಗಳಲ್ಲಿ ಕೊಡ್ತಾರೆ ಹೇಳೋದೊಂದು ಶುದ್ಧ ತಪ್ಪು ನಮಗೆ. ಯಾಕಂದರೆ ಇಲ್ಲಿ ಕೋಳಿ ಸಾಕಣೆಯಲ್ಲಿ ಒಂದೊಂದು ರೂಪಾಯಿ ಸಹಿತ ಅತ್ಯಂತ ಬೆಲೆ ಬಾಳುತ್ತೆ ಅಲ್ಲಿ. ಅದಕ್ಕಾಗಿ ಯಾವುದೋ ಒಂದು ಗ್ರೋತ್ ಹಾರ್ಮೋನ್ ಕೊಡ್ತಾರೆ ಅಂತ ಒಂದು ಸುಳ್ಳು ಪ್ರತೀತಿ ಇದೆ. ಗ್ರೋತ್ ಹಾರ್ಮೋನ್ ಒಂದು ಡೋಸ್ನ ಬೆಲೆ 750ರಿಂದ 800 ರೂಪಾಯಿ ಇದೆ ಮನುಷ್ಯರದು. ಅದನ್ನು 1/10 ಮಾಡಿರಿ 75 ರೂಪಾಯಿ ಆಗುತ್ತಲ್ಲ. 75 ರೂಪಾಯಿ ಒಂದು ಕೋಳಿಗೆ ಇರಲ್ಲ. ಅದಕ್ಕಾಗಿ ಈ ರೀತಿ ಕೊಡುವಂಥ ಯಾವುದೇ ರೈತರು ಕೊಡೋದಿಲ್ಲ ಅದನ್ನು. ಮತ್ತು ಇದೆಲ್ಲ ತಪ್ಪು ಕಲ್ಪನೆ. ಕೋಳಿಗಳ ಮಾಂಸದಲ್ಲಿ ಇದು ಬರುತ್ತೆ ಅಂತೆಲ್ಲ ತಪ್ಪು ಕಲ್ಪನೆ. ಮತ್ತು ಅನೇಕ ರೋಗಗಳು ಕೋಳಿಯಿಂದ ಹರಡ್ತವೆ ಹೇಳೋದೆಲ್ಲ ತಪ್ಪು ಕಲ್ಪನೆ. ಔಷಧಿಗಳ ಅಂಶ ಮಾಂಸದಲ್ಲಿ ಬರಬಹುದು ಹೇಳೋದು ಸಹಿತ ಫಸ್ಟ್ ಆಫ್ ಆಲ್ ನಮ್ಮ ರೈತರು ಒಂದೇ ದಿನ ಟ್ರೀಟ್ಮೆಂಟ್ ಮಾಡಿದರೆ ಸಾಕಾಗ್ಬಿಡುತ್ತೆ ಅವರಿಗೆ. 2ನೇ ದಿವಸ 3ನೇ ದಿವಸ ಮಾಡ್ತಾರೆ, ಒಂದು ಕೋರ್ಸ್ ಅಂತೂ ಮಾಡೋದೇ ಇಲ್ಲ ಅವರು. ಹಾಗಿದ್ದಾಗ ನಮ್ಮ ದೇಶದಲ್ಲಿ ಒಂದಷ್ಟು ಅಲ್ಲೊಂದಿಲ್ಲೊಂದು ಆ್ಯಂಟಿಬಯೋಟಿಕ್ ರೆಸಿಡ್ಯೂಸ್ ಆಗಿದೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಆ್ಯಂಟಿಬಯೋಟಿಕ್ ರೆಸಿಡ್ಯೂಸಿಂದ ಅದನ್ನು ಇಂಪೋರ್ಟ್ ಮಾಡೋದನ್ನು ಎಕ್ಸ್ಪೋರ್ಟ್ ಮಾಡೋದನ್ನು ಬ್ಯಾನ್ ಮಾಡಿಸ್ಬಿಟ್ಟಿದ್ದಾರೆ ಕೆಲವೆಲ್ಲ ದೇಶಗಳು. ಭಾರತದಲ್ಲಿ ಸಿಕ್ಕಾಪಟ್ಟೆ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ತಾರೆ ಅಂತೇಳಿ. ಆ್ಯಂಟಿಬಯೋಟಿಕ್ ರೆಸಿಡ್ಯೂ ಆಗೋದು ಮಿಸ್ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಇನ್ ಹ್ಯೂಮನ್ ಪ್ರಾಕ್ಟೀಸ್. ಮನುಷ್ಯರ ಡಾಕ್ಟರ್ಗಳು ಮಾಡುವಂತಹ ಒಂದು ತಪ್ಪನ್ನು ಪಶುಗಳಿಗೆ ಹಾಕ್ತಾ ಇದ್ದಾರೆ. ಇದು ಸತ್ಯ ಅಷ್ಟೇ. ಇದಾದಮೇಲೆ ಈ ಟೆಟ್ರಾಸೈಕ್ಲಿನ್ ವಿಷಬಾಧೆಯಿಂದ ಏನಾಗುತ್ತೆ ಅಂತಂದರೆ ಕಲ್ಲುಗಳು ಆಗುವಂಥ ಸಾಧ್ಯತೆ ಇದೆ. ಹಾಗೆ ಈ ಮಾಂಸಖಂಡಗಳಲ್ಲಿ ಒಂಥರ ಕ್ರಿಸ್ಟಲ್ಸ್ ಫಾರ್ಮೇಷನ್ ಆಗುತ್ತವೆ. ಹಾಗೆ ಈ ರೀತಿ ಕೆಲವೊಮ್ಮೆ ಆ್ಯಂಟಿಬಯೋಟಿಕ್ಸ್ ಎಂಡ್ರೋಟಾಕ್ಸಿನ್ ಓವರ್ ಯೂಸಿಂದ ಏನಾಗುತ್ತೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಸ್ಟಿಮ್ಯುಲೇಷನ್ ಆಗುತ್ತೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಂದು ಸ್ವಲ್ಪ ಕೋಳಿಗಳು ಆ ರೀತಿಯ ಮೇವನ್ನು ತಿಂದಿದ ಆಹಾರವನ್ನು ತಿನ್ನದೇ ಇರುವುದು ಅಥವಾ ಕೆಲವೊಮ್ಮೆ ನಡೆಯುವಾಗ ತೊಂದರೆ ಆಗಬಹುದು. ಈ ರೀತಿ ಪ್ಯಾರಲೈಸಿಸ್ ಆಗುವಂಥ ಸಾಧ್ಯತೆ ಇದೆ. ರೈತರಿಗೆ ಗೊತ್ತಾಗಲ್ಲ ಎಷ್ಟು ಹಾಕಬೇಕು ಅಂದರೆ 1 ml per kg ಏನೋ ಒಂದು ಇರುತ್ತೆ ಅದರಲ್ಲಿ. ಆದರೆ ಅವರು 10 ml ಸಹಿತ ಹಾಕ್ತಾರೆ. ಇದಿಷ್ಟು ವಿಷಬಾಧೆಯ ಬಗ್ಗೆ ನಾನು ಹೇಳುವಂತಹ ಒಂದು ಮಾತು. ಈಗ ಡಾಕ್ಟರ್ BG ವೀರಣ್ಣಗೌಡ ಅವರು ಈ ಕೋಳಿಗಳಲ್ಲಿ ಈ ನಾಟಿ ಕೋಳಿಗಳ ಸಾಕಣೆ ಅನೇಕ ಜನರಿಗೆ ತುಂಬ ಆಸಕ್ತಿ ಇರುತ್ತೆ. ನಾಟಿ ಕೋಳಿಗಳ ಸಾಕಣೆ ಅವುಗಳ ಸಾಧಕ ಏನು ಬಾಧಕ ಏನು ಹಾಗೂ ಕೋಳಿಗಳಲ್ಲಿ ಬರುವಂತಹ ಒಂದಷ್ಟು ಸಾಮಾನ್ಯ ರೋಗಗಳು, ಬ್ಯಾಕ್ಟೀರಿಯಾ ರೋಗಗಳಿರ್ಬೋದು, ವೈರಾಣು ರೋಗಗಳಿರ್ಬೋದು, ಅಥವಾ ಶಿಲೀಂಧ್ರ ಪೀಡಿತ ರೋಗ ಇರ್ಬೋದು, ಅಥವಾ ವಿಷಬಾಧೆ ಇರ್ಬೋದು. ವಿಷಬಾಧೆ ಬಗ್ಗೆ ನಾನು ಪಾಠ ಮಾಡಿದ್ದೀನಿ. ಅವರು ಅದಾದಮೇಲೆ ಈ ಡೆಫಿಷಿಯನ್ಸಿ ಡಿಸಾರ್ಡರ್ ಅಂದರೆ ಕೊರತೆಯಿಂದ ಆಗುವಂತಹ ಟೊರ್ನೆಟೋ ಪ್ಯಾರಲೈಸಿಸ್ ಅಂತ ಹೇಳ್ತೀವಿ. ಈ ರೀತಿ ಯಾವ್ಯಾವ ಒಂದು ಮಹತ್ವಪೂರ್ಣವಾದ ಒಂದು ಕಾಯಿಲೆಗಳಿದ್ದಾವೆ ಅವುಗಳನ್ನು ಹೇಳಬೇಕಂತ ಹೇಳ್ತಾ ಡಾಕ್ಟರ್ BG ವೀರಣ್ಣಗೌಡ